ಹಾಯ್ ಹಲೋ ಗೈಸ್. ಸೊ ಇಟ್ಸ್ ಸಂಡೇ, ಅಫಿಷಿಯಲಿ ಇಟ್ಸ್ ಸಂಡೇ. ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ನನ್ನ ತಲೆ ಅಂತೂ ನೋಡೋಕೆ ಹೋಗ್ಬೇಡಿ, ಸೊ ಇಟ್ಸ್ ಟು ಮೆಸ್ಸಿ. ಸೊ ಇನ್ನೂ ರೆಡಿ ಆಗ್ತಾ ಇದ್ದೀನಿ, ತಲೆ ಬಾಚಿಲ್ಲ ನೀಟಾಗಿ ಕಂಪ್ಲೀಟಾಗಿ. ಸೊ ಇಟ್ಸ್ ಸಂಡೇ ಕಂಪ್ಲೀಟಾಗಿ ಇವತ್ತಿನ ವ್ಲಾಗ್ನ ಶೂಟ್ ಮಾಡೋಣ. ಸೊ ಇವತ್ತು ನಾವು ಹೋಗ್ತಾ ಇರೋದು ಬಂದು ಜಯನಗರ ಕಡೆ. ಯಾಕೆ ಏನಪ್ಪ ಜಯನಗರ ಕಡೆ ಅಂತಂದರೆ, ಸೊ ಹರ್ಷಿತದು ಸ್ಯಾಪ್ ಕೋರ್ಸ್ ಮುಗ್ದಿತ್ತು. ಸೊ ಅದು ಮುಗಿದು ಆಲ್ಮೋಸ್ಟ್ 1-2 ಮಂತ್ಸ್ ಆಗಿದೆ ಅನಿಸುತ್ತೆ. ಸೊ ಸರ್ಟಿಫಿಕೇಟ್ ಇಸ್ಕೊಳೋಕ್ಕೆ ಇನ್ನೂ ಟೈಮ್ ಸಾಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಫ್ರೀ ಇತ್ತು, ಏನು ಬೇರೆ ಕೆಲಸ ಏನೂ ಇರಲಿಲ್ಲ. ಆ್ಯಕ್ಚುಲಿ ಯಾವಾಗಲೂ ಇದೆ ಅನಿಸುತ್ತೆ, ಅಂದರೆ ಏನಾದರೂ ಒಂದು ಸಾಟರ್ಡೆ ಸಂಡೇ ಫ್ರೀಯಾಗಿ ಏನಾದರೂ ಮಾಡ್ಕೊಂಡು ಮಾಡೋಣ ಅಂತಂದರೆ ಯಾವಾಗಲೂ ಬ್ಯುಸಿ ಆಗಿರುತ್ತೆ ನಮ್ಮದು. ಅದರಲ್ಲೂ ಬೇರೆಯವ್ರದ್ದು ಕತೆ ನಂಗೆ ಗೊತ್ತಿಲ್ಲ, ನನ್ನ ಕತೆ ಅಂತೂ ಯಾಕೆ ಕೇಳ್ತಿರ ಗೈಸ್. ಯಾವಾಗಲೂ ಸಾಟರ್ಡೆ ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ ಏನಾದರೂ ಒಂದು ಏನು ಬೇರೆ ಕೆಲಸ ಏನೂ ಇರಲಿಲ್ಲ, ಹೆಂಗೂ ಎಲ್ಲ ಮುಗ್ದಿತ್ತಲ್ಲ. ಅದಕ್ಕೋಸ್ಕರ ಇವತ್ತು ಹೋಗಿ ಬಂದ್ಬೋಣ ಅಂಥೇಳಿ. ಇನ್ನು ಅವಳೊಬ್ಬಳೇ ಹೋಗ್ತಾಳೆ, ಅದಕ್ಕೋಸ್ಕರ ನಾನು ಅವಳ ಜೊತೆ ಹೋಗಿ ಜಾಯ್ನ್ ಆಗಿ ಸೊ ಇಸ್ಕೊಂಬೋಣ, ಹಿಂಗೆ ಪಟ್ಟಂತ ಹೋಗಿ ಇಸ್ಕೊಂಬಂದ್ಬಿಡೋದಷ್ಟೇ, ಬೇರೆ ಏನಿಲ್ಲ. ಸೊ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಆಲ್ಮೋಸ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ, ಸೊ ಮುಗಿಸ್ಕೋಬೇಕು. ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಸೊ ಕಬೋರ್ಡ್ ಕಡೆ ತಲೆ ಹಾಕ್ಬಿಡಿ, ಅದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ, ಕ್ಲೀನ್ ಮಾಡ್ಕೋಬೇಕು. ಅದರಲ್ಲೂ ಈ ನಾಮಕರಣ ಸ್ಟಾರ್ಟ್ ಆಗೋದ್ರಿಂದ, ಜಿಮ್ಗೆ ಹೋಗೋದ್ರಿಂದ ಎಲ್ಲ ಬಟ್ಟೆ ಎಲ್ಲೆಲ್ಲೋ ಹಾಕೋಬಿಟ್ಟಿದ್ದಾಳೆ ಹರ್ಷಿತಾ ಅಂತನೂ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಬಿಟ್ಟಿದ್ದಾಳೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪಾಪುಗೆ ಫೀಡ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಾಪುದೂ ಆಯಿತು, ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವಾಗ ಮುಗಿಸ್ಕೊಂಡು ಇವಾಗ ಹೋಗೋಣ. ಸೊ ಲೇಟ್ ಮಾಡೋದು ಬೇಡ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಗೈಸ್ ನಾನು ವಿಡಿಯೋ ಮಾಡ್ತಿದ್ರೆ ಪಾರ್ಸೆಲ್ ಬಂದಿದೆ ಇಲ್ಲಿ ಗೈಸ್. ಪಾರ್ಸೆಲ್, ಲುಕ್ ಎಟ್ ದ ಪಾರ್ಸೆಲ್. ನಾವು ಇದು ಪಾರ್ಸೆಲ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಗೈಸ್, ಇಲ್ಲಿ ಪೇಪರೆಲ್ಲ ಅರ್ಧೋಗಿದೆ. ಸೊ ನಾವು ಪಾರ್ಸೆಲ್ಲ ರಿಜೆಕ್ಟ್ ಮಾಡ್ತೀವಿ. ಚೆನ್ನಾಗಿರೋ ಪೇಪರಲ್ಲಿ ಹಾಕಿ ಕೊಡಿ. ಹೋಗಿ ಚಿನ್ನಮ್ಮ ಹೋಗಿ. ಸೊ ಅಲ್ಲಿಗೆ ಒಂದು ಬಾಲ ಹಿಂದೆ ಜೊತೆಯಲ್ಲಿ ಬನ್ನಿ. ಇನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನನೇ ಮಾಡಿಸ್ಕೊಂಡಿದ್ದೆ. ನನಗೆ ಹೆಂಗೆಪ್ಪ ಅಂತಂದರೆ, ನಾರ್ಮಲ್ ಬ್ರೇಕ್ಫಾಸ್ಟ್ಗೆ ಈ ಸ್ಪೆಷಲ್ ಅದು ಇದು ಅನ್ನೋದಕ್ಕಿಂತ ನಾರ್ಮಲ್ ಈ ಚಿತ್ರಾನ್ನನೇ ಮಾಡಿಕ್ಕಿದ್ರೆ ವಾರದಲ್ಲಿ 3 ದಿವಸ ಚಿತ್ರಾನ್ನ ತಿಂತೀನಿ. ಅದರಲ್ಲೂ ಸ್ವಲ್ಪ ಕಡಲೆ ಬೀಜ ಗೋಡಂಬಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಷ್ಟ, ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ. ಅದಕ್ಕೋಸ್ಕರ ಮಮ್ಮಿಗೆ ಹೇಳ್ಬಿಟ್ಟು ನಾರ್ಮಲಾಗಿ ಚಿತ್ರಾನ್ನ ಮಾಡೋ ಇನ್ನೇನು ಬೇಡ, ತಿನ್ನೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಚಿತ್ರಾನ್ನನೇ ಮಾಡಿಸ್ಕೊಂಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಒಟ್ಟಿದ್ದೆ ಹೇಳಿದ್ನಲ್ಲ ಬೃಹತ್ ಬೆಂಗಳೂರು ಕಡೆ. ಸೊ ಆ್ಯಕ್ಚುಲಿ ಅವರು 2 ಮಂತ್ಸ್ ಆಗಿತ್ತು ಆಲ್ರೆಡಿ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಪಾಪ ಮೊನ್ನೆಯಿಂದನೇ ಹೇಳ್ತಾಯಿದ್ರು ಬಂದು ಕಲೆಕ್ಟ್ ಮಾಡ್ಕೊಂಡೋಗಿ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಂಡೋಗಿ ಅಂತೇಳಿ. ಸೊ ಹರ್ಷಿತಾಗೇ ಫ್ರೀ ಇರಲಿಲ್ಲ, ಹೆಂಗಂದರೆ ಹೇಳಿದ್ನಲ್ಲ ಈ ನಾಮಕರಣದ ಅದು ಇದು ಬ್ಯುಸಿ ಇತ್ತು, ಅದಕ್ಕೋಸ್ಕರ ಏನೂ ಹೋಗಿ ಕಲೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಇದು ಬಂದು ಇನ್ ಕೇಸ್ ನೀವು ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಏನಾದರೂ ನೋಡ್ತಾಯಿದ್ರೆ, ಅಥವಾ ಏನಾದರೂ ಕೋರ್ಸ್ ಮಾಡಬೇಕು ಅಂತ ಇರೋರು ಏನಾದರೂ ನೋಡ್ತಾಯಿದ್ರೆ, ಇದು ಬಂದು ಹೆಚ್ ಸೋರ್ಸ್ ಲಿಮಿಟೆಡ್. ಇದರಲ್ಲಿ ಅವ್ರಿಗೆ ಎಲ್ಲ ಕೋರ್ಸಸ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಥರ ಕೋರ್ಸಸ್ ಬೇಕಂದರೆ, ಇದೇನು ಪ್ರಮೋಷನ್ ಮಾಡ್ತಿಲ್ಲ, ಸೊ ಯಾರಾದರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಇಸ್ಕೊಬರೋಕ್ಕೆ ಅಂತ ಹೋಗಿದ್ವಿ. ನಾರ್ಮಲ್ ಜಸ್ಟ್ 2 ಮಿನಿಟ್ಸ್ ಎಲ್ಲ ಆಗುತ್ತೆ. ಎಲ್ಲ ಇದು ಆನ್ಲೈನ್ ಕ್ಲಾಸಸ್ಸು ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರುತ್ತೆ ಗೈಸ್. ನಿಮ್ಗೆ ಯಾವುದು ಬೇಕಾದರೂ ನೀವು ಮಾಡ್ಕೋಬೋದು. ಹರ್ಷಿತಾ ಬಂದು ಆನ್ಲೈನ್ ಕ್ಲಾಸಸ್ಸೇ ತೊಗೊಂಡಿದ್ಲು. ಆಮೇಲೆ ಇದಕ್ಕೆ ವಿತ್ ಇಂಟರ್ನ್ಶಿಪ್ ಇರುತ್ತೆ, ಸೊ ನೀವು ಅಲ್ಲೇ ಜಾಬ್ ಪ್ಲೇಸ್ಮೆಂಟ್ ಸಹ ನೋಡ್ಬೋದು. ಸೊ ಹೋದ್ವಿ, ಜಸ್ಟ್ 2 ಮಿನಿಟ್ಸು ಆಗಿಲ್ಲ ಗೈಸ್. ಇಲ್ಲಿಂದ ಟ್ರಾವೆಲ್ಲೇ ಜಾಸ್ತಿ ಹೊತ್ತಾಯಿತು. ಅಲ್ಲಿ ಹೋಗಿ ಒಂದು 5 ಮಿನಿಟ್ಸ್ ನಾನು ಕೂತ್ಕೊಂಡಿದ್ದೆ ಅಲ್ಲೇ. ಆಮೇಲೆ ಅವಳು ಹೋಗಿ ಇಸ್ಕೊಬಂದ್ಲು. ಇನ್ನು ಅವಳು ಒಬ್ಬಳನ್ನೇ ಪಾಪ ಬಸ್ಸಲ್ಲಿ ಹೋಗ್ತೀನಿ ಅಂತಂದ್ಲು. ಅವಳ ಒಬ್ಬಳನ್ನೇ ಅಷ್ಟು ದೂರ ಯಾಕೆ ಕಳಿಸೋದು, ನನಗೂ ಹೋದರೆ ಸ್ವಲ್ಪ ಇಬ್ರಿಗೂ ಒಂದೊಳ್ಳೆ ಔಟಿಂಗ್ ಥರ ಆಗುತ್ತೆ, ಲಾಂಗ್ ಡ್ರೈವ್ ಥರ ಹೋಗ್ಬಿಡೋಣ ಅಂತೇಳಿ ಹಂಗೆ ಇಬ್ಬರು ಗಾಡಿಯಲ್ಲೇ ಹೋಗಿದ್ವಿ ಅದಕ್ಕೋಸ್ಕರನೇ ಅಂತೇಳ್ಬಿಟ್ಟು. ಸೊ ಆರಾಮಾಗಿ ಹೋಗಿ ಆಮೇಲೆ ನೋಡಿ, ನನ್ನದು ಈ ರೋಡಲ್ಲಿ ಇದ್ದಿದ್ದದು ಇನ್ಸ್ಟಿಟ್ಯೂಷನ್ನು. ಆ ಕಡೆ ರೋಡಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ, ಬಿಕಾಸ್ ಅದು ಗೊತ್ತಾಗಲಿಲ್ಲ ಸಡನ್ನಾಗಿ ಲೊಕೇಶನ್. ಅದು ಎಲ್ಲೆಲ್ಲೋ ಒಂದು ಇದರಲ್ಲಿ ಈ ಕಡೆ ಅಂತೂ ಜಯನಗರ ಕಡೆ ಅಂತೂ ಸಂದಿ ಒಂದೊಂದು ಸಂದಿಯಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲೆಲ್ಲಿ ಏನೇನು ಅಂತ ಗೊತ್ತೇ ಆಗಲ್ಲ ಕರೆಕ್ಟಾಗಿ. ಅದಕ್ಕೋಸ್ಕರ ಆ ಕಡೆ ಪಾರ್ಕ್ ಮಾಡಿ ಈ ಕಡೆ ಹೋಗಿ ತೊಗೊಬಂದ್ವಿ. ಆಮೇಲೆ ಅಲ್ಲೇ ಆ್ಯಕ್ಚುಲಿ ನನಗೆ ಪ್ರಮೋಷನ್ಗೆ ಅಂತೇಳಿ ಒಂದು 4-5 ಪಾರ್ಟ್ ಬಂದಿದೆ. ಅದಕ್ಕಂತ ಎಷ್ಟು ದಿನದಿಂದ ಹುಡುಕ್ತಾ ಇದ್ದಾಗ ಅಂದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ವಿಡಿಯೋ ಮಾಡೋಕ್ಕೆ ಬೇಕಾಗಿತ್ತು, ಗಿಡಗಳೆಲ್ಲ ಬೇಕಾಗಿತ್ತು, ಎಲ್ಲ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ತೋರಿಸ್ಬೇಕಿತ್ತು. ಸೊ ಹಾಕ್ತಾನೆ ಇಲ್ಲ ಗೈಸ್, ನಿಜವಾಗ್ಲೂ ಹೋಗೋಕ್ಕೆ ಅಂದರೆ ತೊಗೊಳಕ್ಕೆ ಆಗಿಲ್ಲ. ಇವತ್ತು ಹೆಂಗಾದರೂ ಹೋಗಿದ್ನಲ್ಲ, ಹಂಗೆ ಹೋಗಬೇಕಾದ್ರೆ ದಾರಿಯಲ್ಲಿ ನಾವು ಪಾರ್ಕ್ ಮಾಡಿದಲ್ಲ ವೆಹಿಕಲ್ಲು, ಸೊ ಅದ್ರ ಪಕ್ಕನೇ ಇದ್ದು ಗಿಡ ಎಲ್ಲ ಇಟ್ಟಿದ್ರು. ಹಿಂದಿ ಅಂಕಲ್ ಇಟ್ಟಿದ್ದು, ಪರವಾಗಿಲ್ಲ, ಅಫೋರ್ಡಬಲ್ಗೆಲ್ಲ ಕೊಡ್ತಾಯಿದ್ರು. ಒಂದು ಜೇಡ್ ಪ್ಲ್ಯಾಂಟು, ಆಮೇಲೆ ಈ ಕಡೆ ಸೈಡಲ್ಲಿ ಕಾಣ್ತಾಯಿಲ್ಲ ಒಂಥರ ಫ್ಯಾನ್ಸಿ ಗಿಡ, ಶೋ ಟೈಪ್ ಗಿಡ ಥರ ಅದು ಒಂದು. ಆಮೇಲೆ ಒಂದು ದಾಸವಾಳ ಗಿಡ, ಇನ್ನೊಂದು 2-4-5 ಗಿಡ, ಟೋಟಲಿ ಒಂದು 8 ಗಿಡ ಏನು ತೊಗೊಂಡ್ವಿ. 7 ಗಿಡ 8 ಗಿಡ ತೊಗೊಂಡ್ರಿ.
ಸೊ ನೋಡ್ಬೋದಲ್ಲ ಇಲ್ಲಿ ಇಕ್ಕಿದ್ದೀನಲ್ಲ ಆ ಕಡೆ ಒಂದು ಎಲ್ಲ ಗಿಡ 3 ಗಿಡ, ಈ ಕಡೆ 3 ಗಿಡ, ಅದು ಒಂದು ಸೊ ಆ ಕಡೆ ಇರೋದು. ಆಮೇಲೆ ಪುಟಾಣಿ ಗಿಡ ಇದೆ ನೋಡಿ, ಅದೇನೋ ಲಕ್ಷ್ಮಿ ಗಿಡ ಅಂತೆ. ಸೊ ಇಲ್ಲಿ ನಮ್ಮ ಟೀಪಾಯ್ ಮೇಲೆ ಅಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತೊಗೊಬಂದಿದ್ದೀವಿ. ಸೊ ಅದೆಲ್ಲ ಬೇಕಾದ್ರೆ ಇನ್ನು ಸೆಟ್ ಮಾಡಿ ಅಂದರೆ ಅದೆಲ್ಲ ಹಾಕಬೇಕಾದ್ರೆ ಸೆಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ನಾನು ಮಾಡಬೇಕು. ಇನ್ನು ಡೈಲಿ ವ್ಲಾಗಲ್ಲಿ ಮಾಡ್ಬೇಕಂದ್ರೆ ಅದನ್ನೆಲ್ಲ ತೋರಿಸ್ಬೇಕಲ್ವಾ. ಸೊ ಅದೆಲ್ಲ ಮಾಡಿದಾಗ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಯಾವ್ಯಾವ ಪ್ಲ್ಯಾಂಟ್ ಅಂತೆಲ್ಲ ಹೇಳ್ತೀನಿ. ಇನ್ನು ಅಲ್ಲೆಲ್ಲ ಹೋಗಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಹಂಗೇ ಬರಬೇಕಾದ್ರೆ ಹೆಂಗೆ ಗಾಡಿಯಲ್ವ ಅದಕ್ಕೆ ಸ್ವಲ್ಪ ಕವರಲ್ಲಿ ಹಾಕ್ಸ್ಕೊಂಡು ಬಂದ್ವಿ. ಸೊ ಇದನ್ನ ಎತ್ಕೊಬರೋದೇ ಇನ್ನೂ ಒಂದೆರಡು ತೊಗೊಳ್ಳೋಣ ಅಂದ್ಕೊಂಡ್ರಿ. ಆ್ಯಕ್ಚುಲಿ ಅಲ್ಲಿ ದೊಡ್ಡದಾಗಿ ಚೆನ್ನಾಗಿತ್ತು. ಆಮೇಲೆ ಅಫೋರ್ಡಬಲ್ ಅಂದರೆ ನಾರ್ಮಲ್ ಪ್ರೈಸ್ಗೆ ಕೊಡ್ತಾಯಿದ್ರು, ತೀರಾ ಅಫೋರ್ಡಬಲ್ ಅಂತ ಏನಿಲ್ಲ, ಜಾಸ್ತಿ ಹೈ ಪ್ರೈಸ್ ಅಂತೇನಿಲ್ಲ. ಸೊ ಅಷ್ಟಕ್ಕೂ ಸೇರಿ ಎಲ್ಲ ಆಲ್ಮೋಸ್ಟ್ 150, 110, 130 ಆ ಥರ ಹೇಳ್ತರು. ಒಂದೊಂದು ಚೆನ್ನಾಗಿರೋ ಗಿಡ ಮಾತ್ರ ಈ ಜೇಡ್ ಅದೆಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾಯಿದ್ರು. ಸೊ ನಾವೆಲ್ಲದಕ್ಕೂ ಸೇರಿ 700, 750 ಏನೋ ಪೇ ಮಾಡಿದೆ ಅಷ್ಟೇ. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಬಂದರೆ ಎತ್ಕೊಬರೋಕ್ಕೆ ಹಿಂಸೆ ಗೈಸ್. ಏನಾದರೂ ಬೇರೆ ಇವಾಗ ಇನ್ ಕೇಸ್ ಕಾರಲ್ಲಿ ಏನಾದರೂ ಹೋಗಿದ್ರೆ ಪರವಾಗಿಲ್ಲ, ಜಾಸ್ತಿ ಹಾಕೊಬರ್ಬೋದಾಗಿತ್ತು. ಅದಕ್ಕೋಸ್ಕರ ಎತ್ಕೊಬರೋಕ್ಕಾಗಿಲ್ಲ ಅಂತೇಳಿ ಅಷ್ಟೇ ಪೈ ಮಾಡಿದ್ದು. ಇನ್ನೊಂದು ಇಡಬೇಕಾಗಿತ್ತು. ಇಲ್ಲೇ ನಿಯರ್ ವೇಲಿ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಬಂದ್ವಿ ಗಾಡಿಯಲ್ಲಿ ಬರ್ತಾ ಇದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸಂಡೇ ಯೂಶ್ವಲಿ ಅಲ್ವಾ, ಸಂಡೇ ಎಲ್ಲರೂ ಊರಿಗೆ ಹೋಗಿರ್ತಾರೆ, ಅವರು ಇವರು ರಿಟರ್ನ್ ಆಗ್ತಾ ಇರ್ತಾರೆ ಮತ್ತೆ. ಸೊ ಟ್ರಾಫಿಕ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ಆ್ಯಕ್ಚುಲಿ ಹಂಗಿಂದ ಅಲ್ಲೇ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಗೈಸ್, ಹೋಗೋಕ್ಕಾಗಲಿಲ್ಲ. ಸೊ ಹೊಟ್ಟೆ ಬೇರೆ ಶೀತಾಯಿತು, ಸರಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹಂಗೆ ಬಂದ್ವಿ. ಸೊ ಅಲ್ಲಿಂದ ಹಂಗೆ ಬರಬೇಕಾದ್ರೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಗೆ ಹೋಗಿ ಹಂಗೆ ಬಿರಿಯಾನಿ ತೊಗೊಳ್ಳೋ ಪಾರ್ಸಲ್. ಇನ್ನು ನಮ್ಮ ಮಮ್ಮಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಾವಿಲ್ಲ ಅಂದರೆ ನಮ್ಮ ಮಮ್ಮಿ ಊಟನೇ ಮಾಡಿರಲ್ಲ, ನಮಗೋಸ್ಕರ ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾರೆ ಅಂತೇಳಿ. ಹಂಗೆ ನಮ್ಮ ಮಮ್ಮಿಗೂ ಪಾರ್ಸಲು, ನಮಗೆ 2 ಪಾರ್ಸಲ್ ತೊಗೊಬಿಟ್ಟು ನಮಗೆ ಇಲ್ಲಿ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ಮನೇಲಿ ಮಮ್ಮಿ ಒಬ್ಬರಿಗೆ ತೊಗೊಂಡು ನಾವೆಲ್ಲಿ ತಿಂದು ಲೇಟ್ ಆಗುತ್ತೆ, ಇನ್ನು ಪಾಪು ಬೇರೆ ಇರ್ತಾಳೆ ಅಂತೇಳಿ ಹಂಗೆ ಪಾರ್ಸಲ್ಲೇ ತೊಗೊಬಿಟ್ವಿ. ಸೊ ಮನೆಗೆ ಬಂದು ಹಂಗೆ ಬಿರಿಯಾನಿ ಒಟ್ಟಿಗೆ ತಿನ್ನೋಣ ಅಂತೇಳಿ ಪಾರ್ಸಲ್ ತೊಗೊಂಡ್ವಿ. ಚೆರಿ ಬಂಗಾರಿ ಬೋದಿಂದ ಸೊ ಗೈಸ್ ಇವಾಗ ಬಂದ್ವಿ ಮನೆಗೆ. ಸೊ ನಾವು ಆಲ್ಮೋಸ್ಟ್ ಬಿಡೋಷ್ಟರಲ್ಲಿ ಆಲ್ಮೋಸ್ಟ್ 12:30, 12:45 1 ಆಗೋಗಿತ್ತು. ಸೊ ಇವಾಗ ಕೂದಲೆಲ್ಲ ಹಾಳಾಗೋಗಿದೆ. ಸೊ ಹೆಂಗಿದ್ರು ನಾಳೆ ತಲೆಗೆ ಸ್ನಾನ ಮಾಡ್ತೀನಿ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಮುಖ ತೊಳ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡೆ. ಸೊ ಊಟ ಮಾಡಬೇಕು, ಇನ್ನೂ ಊಟ ಮಾಡಿಲ್ಲ. ಅಲ್ಲಿಂದ ಹಂಗೆ ಬಿರಿಯಾನಿ ತಿಂದಿವಲ್ಲ, ಹಂಗೆ ಊಟ ಮಾಡಬೇಕು. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಪಾಪನ ಕುಳ್ಸೋಣ. ಇನ್ನು ಸಿಟಿ ಸೈಡ್ ಹೋದರೆ ಯಾಕೆ ಹೇಳ್ತೀರ ಗೈಸ್, ಫೇಸ್ ಅಂತೂ ಹೆಂಗೆ ಆಗ್ಬಿಟ್ಟಿರುತ್ತೆ ಅಂದರೆ, ಯೂಶಲಿ ಹೋಗ್ಬೇಕು ಮುಂಚೆನೇ ಸನ್ಸ್ಕ್ರೀನು ಎಲ್ಲ ಅಪ್ಲೈ ಮಾಡೋಗಿದೆ. ನಾನು ಈ ಥರ ಹೋದರೆ ಇನ್ ಕೇಸ್ ಏನಾದರೂ ದುಪ್ಪಟ್ಟ ಅದೇನಾದರೂ ಕ್ಯಾರಿ ಮಾಡ್ತೀನಿ ಎವ್ರಿ ಟೈಮ್ ಹೋದಾಗೂ ಅಷ್ಟೇ, ನಾನೆಲ್ಲಾದರೂ ಹೊರಗಡೆ ಹೋದಾಗೂ ಅಷ್ಟೇ. ಸೊ ಬಟ್ ಈ ಟೈಮ್ ಏನಂತಂದರೆ ಏನೋ ತಲೆ ಕೆಟ್ಟೋಗಿತ್ತೇನೋ ಅನಿಸುತ್ತೆ, ಹೋಗಿಲ್ಲ, ಏನು ದುಪ್ಪಟ್ಟ ತೊಗೊಂಡೋಗಿಲ್ಲ ಅಥವಾ ಈ ಮೇಲೆಗಡೆ ಹಾಕೊಳಕ್ಕೆ ಶಲ್ಲ ಆ ಥರ ಏನೂ ತೊಗೊಂಡೋಗಲಿಲ್ಲ. ಮುಖದಲ್ಲಂತೂ ಎಷ್ಟು ಧೂಳಿತ್ತು ಅಂತಂದರೆ ಯಪ್ಪ, ನಂಗೆ ಬಂದು ನೋಡ್ಕೊಂಡು ಅಷ್ಟರಲ್ಲಿ ಯಾಕಪ್ಪ ಸಾಕಾಗೋಗೋಯ್ತು. ಸೊ ನೀಟಾಗಿ ಅದೆಲ್ಲ ಕ್ಲೆನ್ಸ್ ಮಾಡ್ಕೊಳ ಅಂತೇಳಿ ನೀಟಾಗೆಲ್ಲ ಕ್ಲೆನ್ಸ್ ಮಾಡ್ಕೊತಾ ಇದ್ದೆ. ನಾರ್ಮಲ್ ಲಿಪ್ಸ್ಟಿಕ್ಕು, ಒಂದು ಸನ್ಸ್ಕ್ರೀನ್ ಹಾಕೊಂಡು ಹೋಗಿದ್ದೆ, ಬೇರೆ ಏನೂ ಹಾಕೊಂಡು ಹೋಗಿರಲಿಲ್ಲ. ಸೊ ನೀಟಾಗಿ ಎಲ್ಲ ಕ್ಲೆನ್ಸ್ ಮಾಡ್ಕೊಳ ಅಂತೇಳಿ ಮುಖ ಎಲ್ಲ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡು, ನನಗಿದೆಲ್ಲ ಮುಖದ ಮೇಲೆ ಇದ್ದರೆ ತಿನ್ನೋಕೆ ಕೂಡ ಆಗಲ್ಲ ಗೈಸ್, ಊಟ ಮಾಡೋಕ್ಕೆ ಸಹ ಆಗಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಊಟ ತಿನ್ನೋಕೆ ಹೋಗಿದ್ದು ನಾನು. ನೀಟಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಿ ಅದಾದಮೇಲೆ ಊಟ ತಿನ್ನೋಕೆ ಹೋಗಿದ್ದು. ಆಮೇಲೆ ಹೋಗಿ ಊಟ ಅಮ್ಮ ಎಲ್ಲ ಇದ್ರಲ್ಲ, ಸೊ ಮಮ್ಮಿ ನಾನು ಹರ್ಷಿತಾ ಎಲ್ಲರೂ ಊಟ ಮಾಡೋಣ ಅಂತೇಳಿ ಹರ್ಷಿತಾ ತಿಂತಾಯಿದ್ಲು. ಸೊ ನಾನು ಮಮ್ಮಿ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನದ ಊಟ. ಬಂದಮೇಲೆ ನಾರ್ಮಲಾಗಿ ಮನೆ ಸಂಡೇ ಅಲ್ವಾ, ಕ್ಲೀನಿಂಗ್ ಅದು ಇದು ಇರುತ್ತೆ, ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ. ಸೊ ಇವತ್ತು ಡಿನ್ನರ್ನ ಮುಗಿಸಿ ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತೀವಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಿಗುತ್ತೆ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.